ಏ ಅಮ್ಮಯ್ಯ, ಬುತ್ತಿ ಎಲ್ಲ ಸರಿಯಾಗಿ ಇಟ್ಕೊಂಡಿ ಏನೇ? ಆಮೇಲೆ ಅಲ್ಲಿ ಹೋದ್ಮೇಲೆ ಅದು ತಂದಿಲ್ಲ ಇದು ತಂದಿಲ್ಲ ಅಂತ ಒಂದ್ಬೇಡ. ಎಲ್ಲ ಇಟ್ಕೊಂಡಿ ಹೆಂಗ? ಕಣತೆ, ಬೆಳಗ್ಗೆ ಎಲ್ಲ ಜೋಡಿಸಿ ಇಟ್ಕೊಂಡೀನಿ. ಎಲ್ಲದನ್ನು ಇಟ್ಕೊಂಡೀನಿ ತಗ. ಸರಿ ಸರಿ ಹಂಗಾರೆ. ನಡೆಯಜ ಮತ್ತೆ. ಸರಿ ಎಲ್ಲ ಇಟ್ಕೊಂಡಿರಲ್ಲ ಹಂಗಾರೆ ಹೋಗೋಣ. ನಡಿ. ಅಜ್ಜ, ರೈಟ್ ರೈಟ್. ಅಯ್ಯ ಪಾಪಣ್ಣ, ಇದೇನ್ ಬಸ್ಸ ರೈಟ್ ಹೇಳಕ್ಕೆ? ಸುಮ್ ಕುತ್ಕೊಳ್ಳ. ಈ ಸ್ಕೂಲಿಗೆ ಹೋಗ ಅಂತಂದ್ರೆ ಇವತ್ತು ಸ್ಕೂಲ್ ತಪ್ಸ್ಕೊಂಡು ಹೊಲಕ್ ಬರ್ತಾನೆ. ಅಜ್ಜಿ, ನಾನು ಸ್ಕೂಲಿಗೆ ಹೋದ್ರೆ ಪಾಪ ಪ್ರವೀಣ ಒಬ್ನೇ ಆಗಲ್ಲ. ಅವನಿನ ಊರಿಗೆ ಹೋಗಿಲ್ಲ, ಇಲ್ಲೇ ಆಗನ, ಅವನು ಒಬ್ನಿಗೆ ಬೇಜಾರಾಕತ್ತೆ ನಾನು ಸ್ಕೂಲಿಗೆ ಹೋದ್ರೆ. ಅದಕ್ಕೆ ಇವತ್ತು ಮನೆಗಿದ್ದೆ. ಅವನಿಗೆ ಅಂತ ಬೇಜಾರು? ಅವನು ನಮ್ ಜೊತೆ ಹೊಲಕ್ ಬರ್ತುದ್ದ, ಸುಮ್ಮನೆ ಇರ್ತದ ಆಡ್ಕೊಂಡಲ್ಲಯ್ಯ. ನೀನ್ ಯಾಕೆ ಸ್ಕೂಲ್ ತಪ್ಪಿಸ್ಕೊಂಡಪ್ಪ? ಅಜ್ಜಿ, ಪಾಪ ಅವನು ಒಬ್ನಿಗೆ ಹೆಂಗ ಆಡ್ತಾನಜ್ಜಿ. ಜೊತೆಗೆ ನಾನು ಇದ್ರೆ ಇನ್ನೂ ಮಜವಾಗಿರುತ್ತೆ ಆಡಕ್ಕೆ. ನೀವು ನೋಡ್ರೆ ದೊಡ್ಡ ದೊಡ್ಡ ಏನೇನ ಕೆಲಸ ಮಾಡ್ತಿರ್ತೀರ ಹೊಲ್ದಾಗೆ. ಪಾಪ ಅವನೊಬ್ನಿಗೆ ಬೇಜಾರಾಗಲ್ವಾ? ಅದಕ್ಕೆ ನಾನು ಇವತ್ತು ಹೋಗ್ಲಿಲ್ಲ. ಇಂತ ಮಾತಾಡಕ್ ಹೇಳು, ಚೆನ್ನಾಗಿ ಮಾತಾಡ್ತೀಯ. ಅಯ್ಯ, ಇನ್ನ ಯಾಕೆ ನಿಂತ್ಕೊಂಡಿಯಜ್ಜ? ಬಡಿ ಗಾಡಿನ ತಡಿಯ ಒಂದೀಟು. ಅಯ್ಯ ಹಜ್ಜ 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 ಹಜ್ಜ. ಗುಂಡು, ನಾವೀತಲ ಎತ್ತಿನ ಗಾಡಿಲಿ ಹೊಲಕ್ಕೆ ಹೋಗಿ ಎಷ್ಟು ದಿನ ಆಯ್ತು ಅಲ್ವಾ? ನಾವು ತುಂಬಾ ಸಣ್ಣವಳಿದ್ದಾಗ ಈತಲ ಎತ್ತಿನ ಗಾಡಿಲಿ ಹೊಲಕ್ಕೆ ಹೋಗಿದ್ದೆ ನಾನು. ಇನ್ನೂ ನೆನಪಿದೆ ಕಣೆ ಗುಂಡು. ಸಣ್ಣಳಿದ್ದಾಗ ಆಟ ಮಾಡ್ತಿದ್ದಲ್ಲ, ಅಪ್ಪಯ್ಯ ನಾನ್ ಬರ್ತೀನಿ ಹೊಲಕ್ಕೆ ಅಂತಂದು. ಅಪ್ಪಯ್ಯ ಬ್ಯಾಡವ, ನೀವು ಮನೆಗಿರವ, ಬಿಸ್ಲು ಅಲ್ಲಿ ಬಿಸ್ಲಾಗ ಬಂದು ಏನ್ ಮಾಡ್ತೀರಾ ಅಂತ ಬೈಯೋದು. ಆದ್ರೂ ನೀನು ಇಲ್ಲ, ನಾನ್ ಬಂದೇ ಬರ್ತೀನಿ ಹೊಲಕ್ಕೆ ಅಂತ ಭೋಜರಿ ಆಟ ಮಾಡ್ತಿದ್ದೆ. ಇನ್ನು ನೆನಪೈತ್ ನನಗೆ. ಹೌದೇನಜ್ಜಿ, ನೀವು ಸಣ್ಣರಿದ್ದಾಗ ಹಿಂಗೆ ಎತ್ತಿನ ಗಾಡಿಗೆ ಹೊಲಕ್ಕೆ ಹೋಗಿದ್ರಾ? ಕಂಡ ಪಾಪ, ನಾವು ನಿಂತರ ಸಣ್ಣರಿದ್ದಾಗ ನಮ್ಮಪ್ಪಯ್ಯನ ಜೊತೆ ಹಿಂಗೆಯ ಹೊಲಕ್ಕೆ ಹೋಗಿದ್ವಿ ಎತ್ತಿನ ಗಾಡಿಗೆ. ಆವಾಗ ನಮ್ಮಪ್ಪಯ್ಯ ಬಿಸ್ಲಾಗೆ ಯಾಕೆ ಬರ್ತೀರವ ಹೊಲಕ್ಕೆ, ಸುಮ್ಮನೆ ಸುಸ್ತಾಕಿರ, ಇಲ್ಲೇ ಮನೆಗೆ ಉಣ್ಕೊಂಡು ತಿನ್ಕೊಂಡು ಆಡ್ಕೊಂಡಿರವ ಅಂತ ಅನ್ನೋದು. ಆದ್ರೂ ನಾವು ಈ ಹೊಲ್ದಾಗ ಚಂದ ಇರ್ತತಿ ಅಂತಂದು ಅಪ್ಪಯ್ಯ ನಾವು ಬರ್ತೀವಿ ಅಂತ ಹೇಳಿ ಆಟ ಮಾಡಿ ಹೋಗಿದ್ವಿ ಇಬ್ರು. ನೀವಿಬ್ರು ನನ್ನಂಗೆ ಆಡ್ತಿದ್ರೇನು ಸಣ್ಣರಿದ್ದಾಗ? ಮಂಜು, ನಿಂತಲ್ಲೇ ನಾನು ತುಂಬಾನೇ ಹಠ ಮಾಡ್ತಿದ್ದೆ ಕಣೋ. ನಮ್ಮಪ್ಪಯ್ಯ ನಂಗೆ ತುಂಬಾನೇ ಪ್ರೀತಿ ಮಾಡ್ತಾ ಇದ್ಲು. ನಾನು ಅಪ್ಪಯ್ಯ ನಾನು ಬರ್ತೀನಿ ಅಂತ ತುಂಬಾನೇ ಹಠ ಮಾಡ್ತಿದ್ನ. ನಮ್ಮಪ್ಪಯ್ಯ ನಂಗೆ ಹೊಡಿತಾ ಇರ್ಲಿಲ್ಲ ಕಣೋ. ನನ್ನನ್ನ ಪ್ರೀತಿಯಿಂದ ಗಾಡಿಲಿ ಹತ್ತಿಸ್ಕೊಂಡು ಕಲ್ಕೊಂಡು ಹೋಗ್ತಾ ಇದ್ಲು ಹೊಲಕ್ಕೆ. ಹೌದೇನಜ್ಜಿ? ಮತ್ತೆ ನಮ್ಮಜ್ಜಿನ ಪ್ರೀತಿ ಮಾಡ್ತಿರ್ಲಿಲ್ವೇ? ಲೇ ಪಾಪ, ಹಂಗೇನಿಲ್ಲ ಕಣ್ಲ. ನಮ್ಮಪ್ಪಯ್ಯಗೆ ಇಬ್ರು ಹೆಣ್ಮಕ್ಳ ಮೇಲ್ವಾ ಪ್ರೀತಿ ಜಾಸ್ತಿನೇ. ಆದ್ರೆ ಇವಳು ಸಣ್ಣಳಲ್ವಾ, ಅದಕ್ಕೆ ಸಣ್ಣಳಂತ ಮುದ್ದು ಜಾಸ್ತಿ ನಮ್ಮಪ್ಪಯ್ಯಂಗೆ. ಅದಕ್ಕೆ ಜಾಸ್ತಿ ಮುದ್ದು ಮಾಡ್ತಿತ್ತು. ಹಂಗೆ ಸಣ್ಣರಿಗೆ ಮುದ್ದು ಜಾಸ್ತಿ. ಹಜ್ಜ ಹಜ್ಜ ಗೌರಿ, ಹಜ್ಜ ಹಜ್ಜ. ಅಮ್ಮಯ್ಯ, ನೀನು ಹೊಲಕ್ಕೆ ಹೋಗ್ತಿರ್ಲಿಲ್ವಾ ನಿಮ್ಮ ಅಪ್ಪಯ್ಯನ ಜೊತೆ? ಕಣ ಪಾಪಣ್ಣ, ನಾವು ಸಣ್ಣರಿದ್ದಾಗ ಹಿಂಗೆ ಹೊಲಕ್ಕೆ ಹೋಗಿದ್ದೀವಿ ಗಾಡಿಗಳು ಹತ್ಕೊಂಡು. ನಮ್ಮಪ್ಪಯ್ಯನ ಜೊತೆ ನಾವು ಹಿಂಗೆ ಹೊಲಕ್ಕೆ ಹೋಗಿದ್ವಿ. ಹಿಂಗೇನೆ ಅಪ್ಪಂದ್ರುಗಳು ಹೆಣ್ಣು ಮಕ್ಕಳನ್ನ ಹೊಲಕ್ಕೆ ಕರ್ಕೊಂಡು ಹೋಗಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಯಾಕೆ ಹೇಳು? ಅಯ್ಯೋ, ಹೆಣ್ಣು ಮಕ್ಕಳು ಸುಮ್ಮನೆ ಬಿಸ್ಲಾಗಲ್ಲಿ ಯಾಕೆ ಒದ್ದಾಡ್ತಾರೆ, ಮನೆಗೆ ಆರಾಮಾಗಿರ್ಲಿ ಅಂತಂದು. ಹೆಣ್ಣು ಮಕ್ಕಳ ಮೇಲೆ ಅಪ್ಪಂದ್ರುಗಳಿಗೆ ಪ್ರೀತಿ ಜಾಸ್ತಿ ಅಲ್ಲ, ಅದಕ್ಕೆ. ಅಯ್ಯ, ಅದ್ಯಾಕಂಗ ಆಡ್ತಾರಮ್ಮ ಅಪ್ಪಂದ್ರುಗಳು? ಗಂಡು ಮಕ್ಕಳಾದ್ರೆ ಹೊಲಕ್ಕೆ ಹೋಗ್ಬೇಕು, ಹೆಣ್ಣು ಮಕ್ಕಳಾದ್ರೆ ಮನೆಗೆ ಇರ್ಬೇಕು ಆರಾಮಾಗಿ. ಅಪ್ಪಂದ್ರುಗಳು ಭಾರಿ ಅದರಿ. ಹಂಗಲ್ ಕಣ್ಲ ಪಾಪಣ್ಣ, ಹೆಣ್ಣು ಮಕ್ಳು ಕೊಟ್ಟು ಮನೆಗೆ ಹೋಗಾರಲ್ಲ, ತೋರ್ ಮನೆಗೆ ಆರಾಮಾಗಿದ್ದು ಹೋಗ್ಲಿ ಅಂತ ಅಪ್ಪಂದ್ರುಗಳು. ಗಂಡು ಮಕ್ಳು ಅಂದ್ರೆ ಮತ್ತೆ ಅಪ್ಪನ ಮನೆಗೆ ಇದ್ದು ಎಲ್ಲ ಜವಾಬ್ದಾರಿನ ನೋಡ್ಕೋಬೇಕಲ್ಲ ಮತ್ತೆ. ಅವಕ್ಕೆ ಕೋಲಿ ಸಣ್ಣರಿದ್ದಂಕ್ಲಿ ಅಂತಂದು ಹೊಲಕ್ಕೆ ನೋಡ್ರಪ್ಪ ಅಂತ ಕರ್ಕೊಂಡು ಹೋಗ್ತಾರೆ. ಈ ಅಪ್ಪಂದ್ರುಗಳೇ ಇಷ್ಟು. ಗಂಡು ಮಕ್ಳು ಅಂದ್ರೆ ಕೆಲಸ ಮಾಡಕ್ ಹಚ್ತಾರೆ, ಹೆಣ್ಣು ಮಕ್ಳಿಗಾದ್ರೆ ಪ್ರೀತಿ ಮಾಡ್ತಾರೆ. ಹಂಗೇನಿಲ್ಲ ಕಣ್ಲ ಪಾಪ, ಅಪ್ಪಂದ್ರುಗಳಿಗೆ ಗಂಡು ಮಕ್ಳ ಮೇಲೂ ಪ್ರೀತಿ ಇರ್ತತಿ, ಹೆಣ್ಣು ಮಕ್ಳ ಮೇಲೂ ಪ್ರೀತಿ ಇರ್ತತಿ. ಇಬ್ರು ಮಕ್ಳೇ ಅಲ್ವಾ, ಏನೋ ಒಂದ್ ಸ್ವಲ್ಪ ಜಾಸ್ತಿ ಹೆಣ್ಣು ಮಕ್ಳ ಮೇಲೆ ಇರ್ತತಿ ಆಟೆಯ.
ಗುಂಡು ಈ ತರ ಎತ್ತಿನ ಗಾಡಿಲಿ ಹೋಗ್ತಾ ಇದ್ಲೇ ಎಷ್ಟು ಚೆನ್ನಾಗಿದೆ ಅಲ್ಲ. ನಾವು ಕಾಲಲ್ಲಿ ಹೋದ್ಲೂನು ಈ ತರ ಮಜಾ ಇಲ್ಲಲ್ಲ ಕಣೆ ಗುಂಡು. ಇದು ಎಷ್ಟು ಚೆನ್ನಾಗಿದೆ ನೋಡು ಎತ್ತಿನ ಗಾಡಿ. ವಾವ್, ನಂಗಂತೂ ನಾನು ಸಣ್ಣವಳಿದ್ದಾಗೆಲ್ಲ ಏನೇನು ಆಡ್ತಾ ಇದ್ನಲ್ಲ ಅದೆಲ್ಲ ನೆನಪಿಗೆ ಬರ್ತಾ ಇದ್ದೆ ಕಣೆ ಗುಂಡು. ನಾನು ಎಷ್ಟು ಆಟ ಮಾಡ್ತಾ ಇದ್ದೆ ಅಲ್ವಾ, ಅದೆಲ್ಲ ಇವಾಗ ನನಗೆ ನೆನಪಿಗೆ ಬರ್ತಾ ಇದೆ ಈ ಎತ್ತಿನ ಗಾಡಿಲಿ ಕೂತ್ಬಿಟ್ಟು. ಹಂಗೆ ಮತ್ತೆ ನಾವ್ ಹಿಂಗೇನಾರ ಹಳೇದು ಅನ್ಬೋಸಿದ್ ಮಾತು ಕಣ್ಣಿ ಅದ್ರಿಗೆ ಬಂದೆ ಮತ್ತೆ ಅದೇ ಹಳೆ ನೆನಪುಗಳು ಕಣ್ಣಿಗೆ ಬಂದಂಗಕ್ಕತ್ ಮತ್ತೆ. ನೀನಂತೂ ಸಣ್ಣ ಹಳಿದ್ದಾಗಂತೂ ಭಾರಿ ಆಟ ಮಾಡಿ ಭಾರಿ ಕತೆ ಮಾಡಿದಿತ್ತಾಗ. ಹಜ್ಜ 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 ಗೌರಿ ಹಜ್ಜ ಹಜ್ಜ. ಗುಂಡು, ಈ ಹಸುಲು, ಈ ಗಿಡ ಮಲ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ತಂಪಾದ ಗಾಳಿ, ವಾವ್, ಇದನ್ನೆಲ್ಲ ನೋಡ್ತಾ ಇದ್ಲೇ ನನಗೆ ಸ್ವಲ್ಗನೇ ಕೈಗೆ ಸಿಕ್ಕಂಗೆ ಆಗ್ತಾ ಇದೆ ಕಣೆ ಗುಂಡು. ಇದೆಲ್ಲ ಅನುಭವಿಸೋಕ್ಕೆ ತುಂಬಾನೇ ಪುಣ್ಯ ಮಾಡಿಲ್ಬೇಕು ಅಲ್ವಾ ಗುಂಡು? ಹ್ಞೂ ಕಣೆ ರಂಗು, ಪ್ರಕೃತಿ ಅಂದ್ರೆ ಹಂಗೇನೆ ಮತ್ತೆ. ಎಷ್ಟು ನೋಡಿದ್ರು ಸಾಲದು, ಅನುಭವಿಸಿದ್ರು ಸಾಲದು. ಮನ್ಸಿಗೆ ನೆಮ್ಮದಿ ಕೊಡೋದು ಈ ಪ್ರಕೃತಿನೇ. ಹಜ್ಜ 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 ಹಜ್ಜ. ಅಜ್ಜಿ, ನೀವಿಬ್ರು ಯಾಕಂಗ ಆಡ್ತಿದ್ದೀರಾ? ನೀವಿಬ್ರು ಇವನು ಗಿಡ ಮರ ಇವನು ನೋಡೇ ಇಲ್ಲ ಅನ್ನೋ ತರ ಆಡ್ತಿದ್ದೀರಲ್ಲ. ಗಿಡ ಮರ ಹೊಲ ಯಾವತ್ತೂ ನೀವು ನೋಡೇ ಇಲ್ವೇ? ಸಣ್ಣರಿದ್ದಾಗ ನೋಡಿದೀವಿ ಮಾಡಿದೀವಿ ಅಂತಿದ್ದೀರಾ, ಮತ್ತು ಒಳ್ಳೆ ಹೆಂಗಾಡ್ತಿದ್ದೀರಾ ನೀವು? ಹಂಗಲ್ ಕಣ್ಲ ಪಾಪ, ಸಣ್ಣರಿದ್ದಾಗ ನೋಡಿದೀವಿ. ಸಣ್ಣರಿದ್ದಾಗಿಂದ ಈ ವಯಸ್ಸಾಗಿ ಮುದುಕಿ ಆಗೋವರೆಗೂ ನಾನೇನೋ ಅನುಭವಿಸ್ಕೊಂಡ್ ಬಂದಿದ್ದೀನಿ ಇದನ್ನ. ಈ ಪರಿಸರದ ಮಧ್ಯೆನೆ ಬದುಕಿ. ಆದ್ರೆ ಪಾಪ ನಮ್ ರಂಗು ಹಂಗಲ್ಲ. ಈಕೆ ಮದ್ವೆ ಆದ್ಮೇಲೆ ಗಂಡ ಮನೆಗೆ ಹೋದ್ಮೇಲೆ ಈ ಪರಿಸರದ ಮಧ್ಯೆ ಬದುಕೋದನ್ನೇ ಮರ್ತ್ಬಿಟ್ಲು ಪಾಪ. ಈ ಬಿಲ್ಡಿಂಗು, ಈ ಬಸ್ಸು, ಕಾರು, ಈ ಬೆಂಗಳೂರು ನೋಡಿದೀಯಲ್ಲ, ಆ ಥರ ಅಲ್ಲೇ ಬದುಕಿ ಪಾಪ ಅವಳಿಗೆ ಇದೆಲ್ಲ ಮರ್ತು ಹೋದಂಗೆ ಆಗೈತಿ. ಹಿಂಗೆ ಹಳ್ಳಿಗಳಿಗೆ ಬಂದಾಗ ಮತ್ತೆ ಹಳೆದನ್ನೆಲ್ಲ ಹಿಂಗೆ ಜ್ಞಾಪಿಸ್ಕೊಂತಾಳೆ. ಚೆನ್ನಾಗಿತ್ತಲ್ಲ ಇದೆ ಅಂತಂದು ಅದನ್ನ ಹೇಳ್ತಾ ಇರೋದು ಆಟೆಗೆ. ಅಯ್ಯೋ ನೀನೇನ ನಮ್ದು ಹಳೆದನ್ನೆಲ್ಲ ಜ್ಞಾಪಿಸ್ಕೊಂಡ್ ಮಾತಾಡ್ತೀವಪ್ಪ. ನಿನಗೇನಕತ್ತೋ? ಅಯ್ಯ, ನೀವಿಬ್ರು ಮಾತಾಡೋದು ನೋಡಿ ನೀವೇನ್ ಯಾವತ್ತೂ ನೋಡಿಲ್ವೇನ ಇದನ್ನ ಅನ್ನೋ ತರ ಆಡ್ತಿದ್ದೀರೋ ಅನ್ನಂಗ ಆತು. ಅದಕ್ಕೆ ಹೇಳ್ದೆ ಕಣಜ್ಜಿ. ಸುಮ್ ಕೂತ್ಕ ಸಾಕು, ಬಿಟ್ರೆ ಮಾತಾಡ್ತಾನೆ ಇರ್ತೀಯ. ಹಜ್ಜ ಹಜ್ಜ ಗೌರಿ ಗೌರಿ ಹಜ್ಜ. ನೋಡಲಿ ಪಾಪ ಪ್ರವೀಣ ಒಂದರ ಮಾತಾಡ್ತಾನೆ ನೋಡು. ಎಷ್ಟು ಗಂಭೀರವಾಗಿ ಕುತ್ಕೊಂಡಾನೆ ಅಂತಂದು. ಅಯ್ಯೋ ನೀನೇನು ಸುಮ್ ಮಾತಾಡ್ತಾನೆ ಇರ್ತೀಯಲ್ಲ ಪಾಪ. ಅವನಿಗೆ ಮಾತಾಡಕ್ ಬರಲ್ಲ ಕಣಜ್ಜಿ, ಅದಕ್ಕೆ ಸುಮ್ ಕುತ್ಕೊಂಡಾನೆ. ಅವ್ನ್ ಮಾತಾಡ್ಲಿಲ್ಲ ಅಂತ ನಾನು ಸುಮ್ನೆ ಕುತ್ಕೋಬೇಕಾ? ನಾನ್ ಹಂಗೆಲ್ಲ ಆಗಕ್ಕಿಲ್ಲ. ನಾನ್ ಪಟ 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 ಅಂತ ಮಾತಾಡ್ತಿದ್ರೇನೆ ನನಗೆ ಸಮಾಧಾನ. ಪಟ ಪಟ ಅಂತ ಆಮೇಲೆ ಮಾತಾಡುವೆ ಅಂತೆ ವಾಲ್ ಬಂದ್ ತಿಳಿರಿ. ಅಲ್ಲ ಬಂದ್ಬಿಡ್ತೆ, ಹೊಲ ಬಂದುದೇ ಗೊತ್ತಾಗಿಲ್ಲ. ಹೋಗಿ ಮಾತಾಡ್ಕೊಂತ ಹೆಂಗ್ ಗೊತ್ತಾಕತ್ ಪಾಪ ಮಾತಾಡ್ಕೊಂತ ಬರೋರಿಗೆ. ಸರಿ ಇಳಿರಿ, ಕೊಳ್ಳರಿಬೇಕು. ಹೊರದ್ಬಿಟ್ಟು ಗಡಗಡ ಬ್ಯಾಸೆ ಬಿಡ್ಬೇಕು. ಇಳಿರಿ. ಸರ್ ಕಣಜ, ಅದೇನು ಎತ್ತು ಕೊಳ್ಳ ಹರ್ದ್ಬಿಟ್ಟು ಅದೇನು ಬ್ಯಾಸೆ ಹುಡ್ಕೊಂಡ್ ಹೊಡಿ ನೀನು. ನಾನು ಒಂದ್ ದಿವ್ಸ ಮುಳುಗಾಯಿ ಬೀಜದವೇ ಊರ್ತೀನಿ. ಸರಿ ಅದೇನ್ ಮಾಡ್ಕೇಳ್ರಿ ಗುಂಡು. ನಾನೂನು ನಿನ್ ಜೊತೆ ಮುಳುಗಾಯಿ ಬೀಜ ಹಾಕ್ತೀನಿ ಗುಂಡು. ಹಾಕಂತ ನೋಡಿ ಪಾಪಣ. ಇವ್ರು ಅಲ್ಲಿ ಇಲ್ಲಿ ಕೆರೆ ತಾವ ಎಲ್ಲೂ ಹೋಗಂಗಿಲ್ಲ. ಕೆರೆ ಎಲ್ಲ ತುಂಬೈತೆ ಗೊತ್ತಾತ. ನಾವು ಮುಳುಗಾಯಿ ಬೀಜ ಹಾಕೋವರೆಗೂ ನೀವೆಲ್ಲ ಆಡ್ಕೊಂಡಿರ್ರಿ. ಗಾಡಿ ತಾವ ನಾವೆಲ್ಲ ಹಾಕಿ ಆದ್ಮೇಲೆ ಅದು ಇದನ್ ಮಾಡಿದಾರಲ್ಲ ಮರದ ಸೇತುವೆ, ಅಲ್ಲಿ ಒಂದ್ ಈಟ ನೋಡಕ್ ಹೋಗನಂತಿ. ಚೆನ್ನಾಗೈತೆ ಸೇತುವೆ. ಹೆಂಗುದ್ರು ರಂಗ್ ನೋಡಿಲ್ಲ, ತೋರ್ಸನಂತಿ. ಮತ್ ನೀವು ಅದನ್ನ ನೋಡಕ್ ಇಡಕ್ ಹೋದಿರ ಹೇಳಿಲ್ದಂಗೆ ಕೇಳಿಲ್ದಂಗೆ. ಒಂದಿಟ್ ಕೆಲಸ ಮುಗಿಯೋವರೆಗೂ ಸುಮ್ ಮಾಡ್ಕೊಂಡ್ ಕುತ್ಕೊಳ್ರಿ ಇಲ್ಲೇ ಗೊತ್ತಾತ. ನನಗೂ ಗೊತ್ತೈತೆ ಕೆರೆ ತುಂಬೈತೆ ಅಂತ ಹೇಳಿ. ನೀವ್ ಅದೇನ್ ಬೀಜ ಹಾಕೋವರೆಗೂ ನಾನು ಪ್ರವೀಣ ಇಲ್ಲೇ ಗಾಡಿ ತಾವ ಆಡ್ಕೊಂಡ್ ಕೂತಿರ್ತೀವಿ. ಸರಿ ಹಂಗೆ ಮಾಡ್ರಿ. ನೋಡಿದ್ರಲ್ಲ ಗೆಳೆಯರೆ, ನಾವು ಹಿಂಗೆ ಹೊಲ್ಗಳಿಗೆ ಹೋಗ್ಬೇಕಾದ್ರೆ ಹಿಂಗೆ ತಿಂಗಾಡಿ ಹುಡ್ಕೊಂಡು ಕುಟುಂಬ ಸಮೇತ ಎಲ್ಲಾರು ಹಿಂಗೆ ಒಗ್ಗಟ್ಟಾಗಿ ಹಿಂಗೆ ಹೊಲ್ಗಳಿಗೆ ಹೋಗ್ತೀವಿ. ಏನಾರ ಬೀಜ ಗೀಜ ಊರದಿದ್ರೆ ಹಿಂಗೆ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗ್ತೀವಿ. ನೀವು ಹಿಂಗೆ ಎತ್ತಿಂಗಾಡಿಲಿ ಕುಟುಂಬ ಸಮೇತ ಹಿಂಗೆ ಹೊಲ್ಗಳಿಗೆ ಹೋಗೋ ಅನುಭವ ನಿಮಗೂ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.